ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಪುಡಮಟ್ಟು ಅವರ ಪ್ರವಚನಗಳಿಂದ ಆಯ್ದಂಥ ನುಡಿಮುತ್ತುಗಳನ್ನು ಸಂಗ್ರಹಣೆ ಮಾಡಿದವರು ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮೀಜಿಯವರು. ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮೀಜಿಯವರಿಗೂ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ, ಇವರ ಈ ನುಡಿಮುತ್ತುಗಳು ಪುಸ್ತಕದಲ್ಲಿ 12 ವಿಷಯಗಳ ಕುರಿತು ನುಡಿಮುತ್ತುಗಳನ್ನು ಸಂಪಾದನೆ ಮಾಡಿದ್ದಾರೆ. ದೇವರು, ಗುರು, ಭಕ್ತಿ, ಜ್ಞಾನ, ಅನುಭಾವ, ನೀತಿ, ಧರ್ಮ, ಕಾಯಕ, ಮನಸ್ಸು, ಸತ್ಸಂಗ, ಬದುಕು ಹಾಗೂ ಮುಕ್ತಿ ಅಂತ. ಇವತ್ತು ನೀವೆಲ್ಲರೂ ದೇವರ ಕುರಿತಾದಂತಹ ಅಪ್ಪಾಜಿಯವರ ಮಧುರವಾದ ನುಡಿಮುತ್ತುಗಳನ್ನು ಆಲಿಸೋಣ. ಇದನ್ನು ಈ ಯೂಟ್ಯೂಬ್ಗೆ ಹಾಕಿರುವಂಥ ಡಾಕ್ಟರ್ ಮಂಜುನಾಥ್ ಬಂಗಾರಿ ಸರ್ ಅವರಿಗೂ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಗುರುಗಳವರು ತಮ್ಮ ಬದುಕಿನ ಊತಕ್ಕೂ ನುಡಿದಂತಹ ನುಡಿ ಮುತ್ತು ಕೇಳುತ್ತಾ ಧನ್ಯರಾಗೋಣ. ದೇವರೆಂದರೆ ಯಾರೆಂದು, ದೇವರೆಂದರೆ ಏನೆಂದು ಗುರುಗಳೇಳಿದ ಮಾತುಗಳನ್ನು ಕೇಳುತ್ತಾ ಶಾಂತರಾಗೋಣ. ಸಕಲ ಜೀವರಾಶಿಗಳಲ್ಲಿ ಪರಮ ಸತ್ಯ ಪರಮಾತ್ಮ ಬುದ್ಧಿ ತರ್ಕಕ್ಕೆ ಸಿಲಕುವನಲ್ಲ, ಅನುಭವ ಗಮ್ಯನು. ಪ್ರಜ್ಞೆಯ ನೇತ್ರದಿಂದ ಶುದ್ಧವಾದ ಮನಸ್ಸಿನಿಂದ ನೋಡಿದಾಗ ಎಲ್ಲೆಲ್ಲೂ ಪರಮ ಸತ್ಯದ ದರ್ಶನ. ನಶ್ವರವಾದ ಜಗತ್ತಿನಲ್ಲಿ ಶಾಶ್ವತವಾದ ಪರಮ ಸತ್ಯ. ಸತ್ಯವನ್ನು ಗುರುತಿಸಿದಾಗ ಮೋಹವೆಂಬುದು ಅಳಿಯುವುದು. ನಾವು ಯಾರು ಜಗತ್ತಿಗೆ ಒಡೆಯರಾಗಲು ಸಾಧ್ಯವಿಲ್ಲ. ಪರಮಾತ್ಮನೊಬ್ಬನೇ ಜಗತ್ತಿಗೆ ಒಡೆಯನು. ಸತ್ಯವು ಅಮೂಲ್ಯವಾಗಿದೆ, ಅಖಂಡ ಅನಂತವಾಗಿದೆ. ಸಾಧಕರೆಲ್ಲರ ಅಂತಿಮ ಸಾಧ್ಯ ಸತ್ಯವೇ ಆಗಿರುವುದು. ಆ ಪರಮ ಸತ್ಯವನ್ನು ವಿಜ್ಞಾನಿ ಶಕ್ತಿಯಿಂದ, ತತ್ವಜ್ಞಾನಿ ಆತ್ಮವೆಂದರೆ ಅನುಭಾವಿ ದೇವರಿಂದ. ಜಗವಿದೆಲ್ಲವೂ ಅವನೇ ಆಗಿಹ, ಜಗವೆಲ್ಲವೂ ಅವನದಾಗಿದೆ. ಭಗವತ್ ಸಿರಿಯ ಅರಿವಾದಾಗ ಜ್ಞಾನವು ಅಳಿಯುವುದು. ಶಬ್ದದಿಂದೆ ನಿಶಬ್ದವು ದೇಹದೊಳಗೆ ದೇಹಿಯು. ದೇಹದ ಅಭಿಮಾನ ಇರುವವರೆಗೆ ಆತ್ಮದರ್ಶನವಾಗದು. ಸತ್ಯವನ್ನು ಬಯಸಬೇಕು, ಬಯಕೆ ತೀವ್ರವಾಗಬೇಕು. ಆಗ ಪ್ರಪಂಚದ ಆಕರ್ಷಣೆ ಮನಸ್ಸಿನಿಂದ ದೂರವು. ಶಾಶ್ವತವಾದ ಸತ್ಯ ಯಾವುದು, ಬದುಕಿನ ಆದಿಯಂತೆ ಯಾವುದು. ಸುಖ ದುಃಖಕ್ಕೆ ಕಾರಣವನ್ನು ಹುಡುಕುವವರೇ ಋಷಿಗಳು. ಸತ್ಯವಸ್ತು ಎಲ್ಲ ಕಡೆಗೂ ಇದ್ದರೂ ಅರಿತವರು ವಿರಳ. ಅನುಭವವ ಮಾಡಿದವರು ಅಪರೂಪಕ್ಕೆ ಸಿಗುವರು. ಯಾವ ವಸ್ತು ಇಲ್ಲದಿದ್ದರೆ ನಾನು ನೀನು ಜಗವು ಇಲ್ಲವೋ.
ಜಗತ್ತಿನಲ್ಲಿ ಹಗಲು ರಾತ್ರಿ, ಜೀವನದಲ್ಲಿ ಜಾಗ್ರನಿದ್ರೆ, ಜೀವ ಜಗತ್ತನ್ನು ಬೆಳಗುವ ಮಹಾ ಬೆಳಕು ಒಂದಿದೆ. ಆನಂದ ಸ್ವರೂಪ ದೇವನಿರುವ ಬೆಳಕಿನಿಂದ ದೈವಿ ಸೃಷ್ಟಿ, ಕಷ್ಟ ಕೋಟಲೆ ಕತ್ತಲೆಯಿಂದ ಸುರಿ ಸೃಷ್ಟಿಯ ಜನನವು. ಸಾಕಾರದ ಜಗತ್ತಲ್ಲಿ ಪವಿತ್ರವೂ ಶುದ್ಧತೆಯು, ಶಾಂತಿ ಸಮಾಧಾನಗಳು ದೇವರೆಂದು ಭಾವಿಸು. ಸೃಷ್ಟಿಕರ್ತ ಪರಮಾತ್ಮ ಪ್ರಪಂಚ ರಕ್ಷಿಸುವನು ಎಂಬ ಭರವಸೆ ನಮ್ಮ ಬಾಳಿನ ಬುನಾದಿಯು. ಜಗತ್ತಿನ ಕಣಕಣಗಳಲ್ಲಿ ಸತ್ಯದ ಸುಗಂಧವಿಹುದು. ಶ್ರದ್ಧೆಯ ಕಣ್ಣು ಅರಳಿದಾಗ ಪರಮಾತ್ಮನು ವ್ಯಕ್ತನು. ಪರಮ ಸತ್ಯದ ಅರಿವು ಶ್ರದ್ಧೆ, ಸದಾಚಾರವೇ ಆಚರಣೆ. ಶ್ರದ್ಧೆಯಿಂದ ಹೃದಯ ಶುದ್ಧಿ, ಜೀವನ ಪರಿಶುದ್ಧವು. ತೋರಿ ಮರೆಯಾಗುವುದೇ ಜಗತ್ತು, ತೋರದಿರುವುದೇ ಬ್ರಹ್ಮವೆಂದು. ಪರಮ ಸತ್ಯವು ಪರಿಪೂರ್ಣ, ಪರಮ ಪ್ರೇಮವೇ ಭಕ್ತಿಯು. ಜಗತ್ತು ದೇವ ನಿರ್ಮಿತ ಭವ್ಯ ದಿವ್ಯವಾಗಿಹುದು. ಮಣ್ಣು ಮಳೆಗಳಿ ಬೆಳಕಿನಲ್ಲಿ ಶಕ್ತಿ ಸಂಪದ ಹುದುಗಿದೆ. ಜೀವ ಜಂತು ಮೇಲಿರುವ ಭಗವತ್ ಪ್ರೇಮವೇ ಜಗತ್ತು. ನಿಸರ್ಗವೆಲ್ಲ ಭಗವಂತನ ಪ್ರೇಮದ ಪ್ರಸಾದವು. ಸೃಷ್ಟಿ ಸ್ಥಿತಿ ಲಯವಾಗುವುದು, ತೋರಿದ್ದು ಮರೆಯಾಗುವುದು. ಮೂರು ಅವಸ್ಥೆಗಳ ಮೇರಿ ನಿಂದುದೇ ಪರಮಾರ್ಥವು. ಸಂತರು ಸತ್ಯ ಪ್ರಿಯರು, ಸುಮಧುರ ಹೃದಯಿಗಳು. ಅವರ ಜೀವನ ಹೂವಿನಂತೆ, ಹೂದೇವಗೆ ಪ್ರಿಯವು. ಯಾವುದರ ಹಂಗು ಇಲ್ಲದೆ ನಿರಂತರ ಬೆಳಗುವಂತ ಅಂತರಂಗ ಅರಿವಿನ ಜ್ಯೋತಿ, ನಿರಾಕಾರ ನಿರ್ಮಲ. ಪರಂಜ್ಯೋತಿ ಪರಮಾತ್ಮ, ಸೂರ್ಯ ಚಂದ್ರ ನಕ್ಷತ್ರಾದಿ ಪರಮಾತ್ಮನ ಬೆಳಕಿನಲ್ಲಿ ಬೆಳಗುತ್ತಲಿರುವವು. ನಾನೆಂಬುದು ಆತ್ಮಜ್ಯೋತಿ, ದೇಹದ ಒಳಹೊರಗು ಬೆಳಗು. ದೇಹ ಮನ ಬುದ್ಧಿ ಪ್ರಪಂಚವು ಆತ್ಮದ ಬೆಳಕಲಿ. ದೇವನನ್ನು ವಂದಿಸುವರು, ಮತ್ತೆ ಕೆಲವರು ನಿಂದಿಸುವರು. ಪೂಜಿಸಿದರು ತ್ಯಜಿಸಿದರು ದೇವರು ಸದಾ ಮೌನಿಯು. ಮಗುವಿನ ನಗೆಗೆ ಆಟಕ್ಕೆ ಮಾಟಕ್ಕೆ, ಕಣ್ಣಿನ ಕಳೆಗೆ ನಡಿಗೆಯ ಮೋಡಿಗೆ, ಬೆಳವಣಿಗೆಗೆ ಕಾರಣವು ಪ್ರಾಣ ಸ್ಪಂದನವೆಂಬುದು. ಪರಮ ಸತ್ಯ ಪರಮಾತ್ಮ ದೃಷ್ಟಿಗೂ ಗೋಚರನಲ್ಲ, ಬುದ್ಧಿಗೂ ಗೋಚರನಲ್ಲ, ಭಾವಗಮ್ಯನು ಆಗಿಹ. ದೇವನು ಕಣ್ಣಿಗೆ ಕಾಣುವುದಿಲ್ಲ, ಕೈಗಳಿಗೂ ಸಿಗುವುದಿಲ್ಲ.
ಭಕ್ತನ ಹೃದಯದಲ್ಲಿ ಗದ್ದುಗೆ ಮಾಡಿಕೊಂಡಿಹ ದೇವನು. ಚಲಿಸುವ ಈ ಜಗತ್ತಲ್ಲಿ ಅಚಲವಾದ ದೇವನಿಹನು. ಶರಣರು ಶಿವಜ್ಞಾನದಲ್ಲಿದ್ದು ಚಿಂತೆಯಿಂದ ಮುಕ್ತರು. ದೇವರಿಗೆ ಬಂಧನವಿಲ್ಲ, ಮೋಕ್ಷವೂ ಇಲ್ಲವೇ ಇಲ್ಲ. ನಾಮರೂಪ ಕ್ರಿಯೆಗಳಲ್ಲಿ ಬಂಧಿತನೆಂಬ ಭಾವವು ಎಲ್ಲದಕ್ಕೂ ಆಧಾರವಾಗಿ ತನಗೊಂದು ಆಧಾರವಿಲ್ಲದೆ ಎಲ್ಲ ಚಲಿಸುವಂತೆ ಮಾಡಿ ತಾನು ಮಾತ್ರ ಚಲನು. ಏನೆಲ್ಲವ ನಿರ್ಮಿಸಿದನು ತಾನು ಮಾತ್ರ ಹಾಗೆ ಉಳಿದ. ನಿರ್ಮಾಣಗೊಳ್ಳದಿರುವುದೇ ಸ್ವಯಂಭೂ ಶಿವನಾಥನು. ಋಷಿಗಳು ಭಾವದ ಕಣ್ಣಿಂದ ಭೌತಿಕ ಪರಮ ಸತ್ಯ ಪರಮಾತ್ಮನ ಕುರಿತಾಗಿ ಎಳ್ಳಷ್ಟು ಸಂಶಯವಿಲ್ಲ. ಪರಮ ಪೂಜ್ಯ ಗುರುಗಳವರು ತಮ್ಮ ಬದುಕಿನ ಉದ್ದಕ್ಕೂ ನುಡಿದಂತಹ ನುಡಿ ಮುತ್ತು ಕೇಳುತ್ತಾ ಧನ್ಯರಾಗೋಣ. ನುಡಿದಂತಹ ನುಡಿ ಮುತ್ತು ಕೇಳುತ್ತಾ ಧನ್ಯರಾಗೋಣ. ಕೇಳುತ್ತಾ ಧನ್ಯರ